ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 40ನೇ ಅಧ್ಯಾಯವನ್ನು ಶುರು ಮಾಡೋಣ. ಸಾನ್ವಿ ಮಾತು ಕೇಳಿ ಸಣ್ಣದಾಗಿ ತುಟಿ ಬಿರಿದು ನಕ್ಕ ಸೂರಿ, ನನ್ನ ಮುದ್ದು ಮಾಡ್ತೀಯಾ ನಿಜವಾಗ್ಲೂ? ಮತ್ತೀಗ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ದೆ ಎಂದ. ಅದು ನಿಮ್ಮ ಮೇಲೆ ನಂಬಿಕೆ ಇದೆ, ನಾನು ನನ್ನ ಭಯದ ಬಗ್ಗೆ ಹೇಳಿದ್ದು ಅಷ್ಟೇ. ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದಿದ್ರೆ ನೆನ್ನೆ ನಾನು ನಿಮ್ಮ ಹತ್ರ ಹಾಗೆ ನಿಮ್ಮ ಜೆರಾಕ್ಸ್ ಬೇಕು ಅಂತ ಕೇಳ್ತಾ ಇದ್ನಾ? ಸಾನ್ವಿ ಕಡೆಗೆ ತಿರುಗಿ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದವನು, ಆದರೆ ನನಗೆ ನಿನ್ನ ಜೆರಾಕ್ಸ್ ಬೇಕು, ಏನು ಮಾಡೋದು ಎಂದ. ಸೂರಜ್ ಪ್ರಶ್ನೆಗೆ ಅವನನ್ನು ತಬ್ಬಿ ಅವನೆದೆಗೆ ಒರಗಿದವಳು, ಏನೂ ಮಾಡೋದು ಬೇಡ, ಬನ್ನಿ ಈಗ ಮಲ್ಗೋಣ, ಲೇಟ್ ಆಯಿತು ಪ್ಲೀಸ್ ಅಂತ ಮುದ್ದಾಗಿ ಮಾತನಾಡಿದ ಮಡದಿಯನ್ನು ಎತ್ಕೊಂಡು ರೂಮ್ ಒಳಗೆ ಬಂದವನು ಅವಳನ್ನು ಮೆಲ್ಲಗೆ ಮಂಚದ ಮೇಲೆ ಮಲಗಿಸಿ ಅವಳ ಮೇಲೆ ಬಾಗಿದವನು ಅವಳ ಮೊಗದ ತುಂಬ ಮುತ್ತಿಟ್ಟ. ಸಾನ್ವಿ ಯಾವುದೇ ವಿರೋಧ ತೋರದ ಕಾರಣ ಅವಳನ್ನು ಮತ್ತಷ್ಟು ಮುದ್ದಿಸಿ ಅವಳ ಧರವನ್ನು ಚುಂಬಿಸಿದ ಸೂರಜ್. ದೀರ್ಘ ಚುಂಬನದ ನಂತರ ಮುಂದುವರೆಯುತ್ತಾ ಅವಳ ಕೊರಳ ಜಾರಿನಲ್ಲಿ ಮುಖ ಹುದುಗಿಸಿ ಮುದ್ದಿಸಿದ್ದ. ಅವರ ಸರಸಕ್ಕೆ ಅಡ್ಡಿಯಾಗಿದ್ದ ಅರಿವೆಗಳನ್ನು ಒಂದೊಂದಾಗಿ ದೂರ ಮಾಡುತ್ತಾ ಬಂದವನು ನಾಚಿದ ಸಾನ್ವಿನ ತಬ್ಬಿಯೇ ಹಿಡಿದು ಮತ್ತೊಮ್ಮೆ ಅವಳ ಅಧರದ ಸಿಹಿ ಹೀರಿದವನು ನಂತರ ಅವಳ ತನು ತುಂಬ ಮುತ್ತಿನ ಮುದ್ರೆಯೊತ್ತಿ ಸಾನ್ವಿಯ ಅನುಮತಿ ಪಡೆದವನು ಯಾವುದೇ ಕಾತುರ ತೋರದೆ ಅವಳನ್ನು ರಮಿಸುತ್ತಾ ಮುದ್ದಿಸುತ್ತಾ ಅವಳಲ್ಲಿ ಒಂದಾದ. ಸೂರಜ್ ತನ್ನನ್ನು ಪ್ರೀತಿಸ್ತಾನೋ ಇಲ್ವೋ ಅನ್ನೋ ಗೊಂದಲಕ್ಕೆ ತೆರೆ ಎಳೆದ ಸಾನ್ವಿ ತನ್ನ ಪ್ರೀತಿಯನ್ನು ಮನಸಾರೆ ತನ್ನವನಿಗೆ ಧಾರೆ ಎರೆದಿದ್ಲು. ಸೂರಜ್ನನ್ನು ತನ್ನ ಪ್ರೀತಿಯ ಪರಾಕಾಷ್ಠೆಯಲ್ಲಿ ಮಿಂದೇಳಿಸಿದ್ಲು. ಮಿಲನದ ನಂತರ ತನ್ನವನನ್ನು ಎದೆಗೊರಗಿ ಮಲಗಿಸಿದವಳು ಸೂರಿ, ಐ ಲವ್ ಯು ಅಂತ ಅವನ ಎದೆಯ ಮೇಲೆ ಮುತ್ತಿಟ್ರೆ ಸೂರಜ್ ಸಹ ಅವಳ ನೆತ್ತಿ ಚುಂಬಿಸಿ ಇಬ್ಬರಿಗೂ ಸೇರಿ ಹೊದಿಕೆ ಹೊದಿಸಿದವನು ಅವಳನ್ನು ಅಪ್ಪಿ ನಿದ್ರೆಗೆ ಜಾರಿದ್ದ. ಗಾಢ ನಿದ್ರೆಯಲ್ಲಿದ್ದ ಸೂರಜ್ ಕದ ತಟ್ಟಿದ ಶಬ್ದಕ್ಕೆ ಎಚ್ಚೆತ್ತ. ಯಾರು ಎಂದು ಕೇಳಿ ಗಡಿಯಾರ ನೋಡಲು ಆಗಲೇ ಬೆಳಗಿನ 7 ಗಂಟೆ ಆಗಿತ್ತು. ತಕ್ಷಣ ಎದ್ದು ತನ್ನ ನೈಟ್ ಗೌನ್ ತೊಟ್ಟು ಬಾಗಿಲು ತೆಗೆಯಲು ಜಾನಕಿಯವರು ಗಾಬರಿಗೊಂಡಿದ್ರು. ಸೂರಿ, ನೀನು ಹುಷಾರಾಗಿದ್ಯಾ ತಾನೇ? ಬೆಳಗ್ಗೆ 6 ಗಂಟೆಗೆ ಏರ್ಪೋರ್ಟ್ಗೆ ಹೋಗಬೇಕು ಅಂದಿದ್ಯಲ್ಲಪ್ಪ, ಯಾಕೆ ಮರೆತುಬಿಟ್ಯಾ ಎಂದರು. ಹೋ ಶಿಟ್ ಎಂದು ತಲೆ ಮೇಲೆ ಕೈ ಹೊತ್ತ ಸೂರಿ, ಅಮ್ಮ, ನಾವು ಏರ್ಪೋರ್ಟ್ಗೆ ಹೋಗಲೇಬೇಕಿತ್ತು, ಆದರೆ ಹಾಳಾದ್ದು, ಇವತ್ತೇ ನನಗೆ ಎಚ್ಚರ ಆಗಲಿಲ್ಲ. ಈಗ ಸಾನುಗೆ ಗೊತ್ತಾದರೆ ತುಂಬ ಬೇಜಾರಾಗ್ತಾಳೆ. ಹೋಗಲಿ ಬಿಡು, ನಾನೇ ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ. ನೀನೀಗ ಹೋಗಿರು ಅಮ್ಮ, ನಾವು ಅರ್ಧ ಗಂಟೆಯಲ್ಲಿ ರೆಡಿಯಾಗಿ ಬರ್ತೀವಿ ಅಂತ ಹೇಳಿ ಮತ್ತೆ ರೂಮ್ ಬಾಗಿಲು ಹಾಕದವನು, ಸಾನು ಎದ್ದೇಳು ಪುಟ್ಟ ಅಂತ ಅವಳ ಕೆನ್ನೆಗೆ ಮುತ್ತಿಟ್ಟು ಎಬ್ಬಿಸುತ್ತಾ ಇದ್ದವನ ಕೊರಳ ಬಳಸಿ ಅವನ ಹಣೆಗೆ ತನ್ನ ಹಣೆ ಹೊತ್ತಿದ ಸಾನ್ವಿ, ಗುಡ್ ಮಾರ್ನಿಂಗ್ ಸೂರಿ ಎಂದವಳು ಎಂದಿನಂತೆ ಮೊಬೈಲ್ ಹಿಡಿದು ಅಮ್ಮನ ಫೋಟೋ ನೋಡಿ ಕಣ್ಬಿಟ್ಟವಳು ಸಮಯ ನೋಡಿದ್ದೇ ತಡ ಜೋರಾಗಿ ಕಿರಿಚ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಸೂರಿ, ನನ್ನನ್ನು ಯಾಕೆ ಇಷ್ಟು ಲೇಟಾಗಿ ಎಬ್ಬಿಸ್ತಾ ಇದ್ದೀರಾ? ಅಯ್ಯೋ, ಫ್ಲೈಟ್ ಮಿಸ್ ಆಗೋಯ್ತು. ಐ ಹೇಟ್ ಯು ಸೂರಿ, ಫಸ್ಟ್ ಟೈಮ್ ಅಷ್ಟು ದೂರ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಎಷ್ಟು ಖುಷಿಪಟ್ಟಿದ್ದೆ ಗೊತ್ತಾ? ಎಲ್ಲ ಹಾಳಾಯಿತು ಎಂದು ಅಳು ಶುರು ಮಾಡಿದ ಸಾನ್ವಿಯ ನೆತ್ತಿ ಸವರುತ್ತಾ ಸೂರಜ್, ನಾನೇ ಟ್ರಿಪ್ ಕ್ಯಾನ್ಸಲ್ ಮಾಡಿದೆ ಸಾನು, ಹೇಗಿದ್ರೂ ಈಗ ನಿನಗೆ ನನ್ನ ಮೇಲೆ ಕೋಪ ಇಲ್ಲ, 1 ವಾರ ಹತ್ರ ಬರಲ್ಲ ಅಂದಿದ್ದವಳು ನಿನ್ನೆ ನೀನಾಗೇ ಹತ್ರ ಬಂದೆ. ಈ ನನ್ನ ಮುದ್ದು ಇಲಿ ಮರಿ ನನ್ನವಳಾದ ಮೇಲೆ ಈ ಗೋವಾ ಟ್ರಿಪ್ ಯಾಕೆ ಬೇಕಲ್ವಾ ಎಂದ. ಸೂರಜ್ ಮಾತು ಕೇಳಿದ್ದೆ ತಡ ಅವನ ಕೂದಲನ್ನು ಮುಷ್ಟಿಯಲ್ಲಿ ಹಿಡಿದು ಜುಂಗಿಸುತ್ತಾ, ಅಯ್ಯೋ ಪಾಪಿ ನನ್ನ ಗಂಡ, ತುಂಬ ಒಳ್ಳೆಯವನು ಅಂದ್ಕೊಂಡಿದ್ದೇನೆ, ಇಲ್ಲ ನೀನು ಪಾಪಿ, ಸ್ವಾರ್ಥಿ, ಕೆಟ್ಟವನು ಎಂದು ಅಳು ಜೋರು ಮಾಡಿದ ಸಾನ್ವಿನ ಕಂಡು ಸೂರಜ್ಗೆ ನಗು ಬಂದ್ಬಿಟ್ಟಿತ್ತು. ಏನು ಸೂರಿ, ನಾನಿಲ್ಲಿ ಅಳ್ತಾ ಇದ್ರೆ ನೀವಲ್ಲಿ ನಗ್ತಾ ಇದ್ದೀರಾ? ನೀವು ನನ್ನಪ್ಪನ ಹಾಗೆ ಹೇಳೋದೊಂದು ಮಾಡೋದೊಂದು. ನನಗೆ ಸಮುದ್ರ ನೋಡಬೇಕು ಅನ್ನೋ ಆಸೆ ಚಿಕ್ಕ ವಯಸ್ಸಿಂದನೂ ಇದೆ ಗೊತ್ತಾ? ನನ್ನ ಫ್ರೆಂಡ್ ಸಂಜನಾ ಗೋವಾಗೆ ಸುಮಾರು ಸಲ ಹೋಗಿದ್ದಾಳೆ. ಹಾಗೆಲ್ಲ ಅವಳ ಫೋಟೋ ನೋಡಿ ನಾನು ಒಮ್ಮೆ ಅಲ್ಲಿಗೆ ಹೋಗಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ. ಈಗ ಇನ್ನೇ ನನ್ನ ಕನಸು ನನಸಾಗಬೇಕು, ಅಷ್ಟರಲ್ಲಿ ನೀವು ಹೀಗೆ ಮಾಡೋದಾ? ಅಪ್ಪ ಹೇಳಿದ್ದು ನಿಜ, ನನ್ನ ಜಾತಕ ಒಳ್ಳೆಯದಲ್ಲ, ಅದಕ್ಕೆ ನಾನು ಅನ್ಲಕ್ಕಿ. ಸಾನ್ವಿ ಈ ಮಾತು ಹೇಳುತ್ತಿದ್ದಂತೆ ಅವಳನ್ನು ಬಳಸಿದವನು, ಸಾನು ಪ್ಲೀಸ್ ಕಣೆ, ಹೀಗೆಲ್ಲ ಹೇಳಬೇಡ್ವೆ, ಈ ಜಾತಕ ದೋಷ ಇದರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ, ಇವೆಲ್ಲ ನಿಜಾನೂ ಅಲ್ಲ ಕಣೆ, ಅಷ್ಟಕ್ಕೂ ಈಗ ಏನಾಗಿದೆ ಅಂತ ಇಷ್ಟೊಂದು ಎಮೋಷ್ನಲ್ ಆದೆ ಎಂದಾಗ ಬಿಕ್ಕುತ್ತಲೇ, ಇನ್ನೇನಾಗಬೇಕು, ನಿನ್ನೆ ನೋಡಿದ್ರೆ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಆಸೆ ಪಡಿಸಿ ನನ್ನ ಮರಳು ಮಾಡಿ ರಾತ್ರಿಯೆಲ್ಲ ನನ್ನ ಮುದ್ದು ಮಾಡಿ ಈಗ ಹೀಗೆ ಮೋಸ ಮಾಡಿದ್ರಲ್ಲ, ಹೋಗಿ ನಾನು ನಿಮ್ಮನ್ನು ಮಾತಾಡ್ಸಲ್ಲ ಎಂದು ಮುಸುಕೆಳೆದು ಮಲಗಿದ ಸಾನ್ವಿಯ ಪಕ್ಕ ಸೂರಜ್ ಅವಳನ್ನು ಅಪ್ಪಿ ಮಲಗಿದ್ದ.
ನನಗೊಂದೇ ಒಂದು ಆಸೆ ಇದೆ ಸಾನು. ಏನು ಗೊತ್ತಾ, ನಮ್ಮ ಮಧ್ಯೆ ನಂಬಿಕೆ ಇರಬೇಕು. ನಂಬಿಕೆ ಅಂದರೆ ಸುಮ್ಮನೆ ಔಪಚಾರಿಕವಾಗಿ ಬಾಯಲ್ಲಿ ಹೇಳೋದಲ್ಲ. ಯಾರು ಏನೇ ಹೇಳಿದ್ರು, ನಮ್ಮ ಮಧ್ಯೆ ಏನೇ ಆದರೂ, ನಮ್ಮ ಮಧ್ಯೆ ಯಾರೇ ಬಂದರೂ ನಮ್ಮ ನಂಬಿಕೆ ಸಾಯಬಾರ್ದು. ನನಗೆ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ ಸಾನು. ಆದರೆ ನಿನಗ್ಯಾಕೆ ನನ್ನ ಮೇಲೆ ನಂಬಿಕೆನೇ ಇಲ್ಲ? ನನ್ನಿಂದ ತಪ್ಪಾಗಬಹುದು, ಆದರೆ ನಾನು ಯಾವತ್ತಿಗೂ ನಿನಗೆ ಮೋಸ ಮಾಡಲ್ಲ. ನಿನ್ನನ್ನು ಬೇಕಂತ ನೋಯಿಸಲ್ಲ ಅನ್ನೋ ನಂಬಿಕೆನೇ ಇಲ್ವಲ್ಲೇ? ಸೂರಜ್ ಮಾತು ಕೇಳಿ ಮುಸುಕು ತೆಗೆದು ಅವನ ಕಡೆ ತಿರುಗಿದವಳು, ಮತ್ತೆ ಈಗ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದು ಇದು ಮೋಸ ಅಲ್ವಾ ಎಂದಳು. ಇಲ್ಲ, ನಾನು ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದಲ್ಲ. ನಿಜ ಹೇಳಾ, ಎಷ್ಟೋ ವರ್ಷಗಳಿಂದ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಭ್ಯಾಸ ಆಗೋಗಿದೆ. ಇಲ್ಲಿವರೆಗೂ ಒಂದು ದಿನಾನೂ ಲೇಟಾಗಿ ಎದ್ದವನಲ್ಲ, ಅದು ನಿನಗೂ ಗೊತ್ತಲ್ವಾ? ಆದರೆ ಇವತ್ತೇ ಕಣೆ ಹಾಳಾದ್ದು, ನನಗೆ ಎಚ್ಚರನೇ ಆಗಲಿಲ್ಲ. ಸಾರಿ, ನಾನು ಹೀಗೆ ಬೇಕಂತ ಮಾಡಿದ್ದಲ್ಲ. ಅಮ್ಮ ಬಂದು ಡೋರ್ ನಾಕ್ ಮಾಡಿದಾಗಲೇ ಎಚ್ಚರ ಆಗಿದ್ದು. ಆಮೇಲೆ ನಾನೇ ನಿನ್ನ ರೇಗಿಸೋಣ ಅಂತ ಏನೇನೋ ಹೇಳಿದ್ದು. ನನಗೂ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಇರಲ್ವಾ ಸಾನು? ಹೋಗಲಿ ಬಿಡು, ಈಗ ಆಗಿದ್ದಾಯಿತು. ಈಗ ನಿನಗೆ ಬೇಕಾದರೆ ಮತ್ತೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ. ಇಲ್ಲಾಂದರೆ ನಾವು ಕಾರ್ನಲ್ಲೇ ಹೋಗೋಣ. ಲಾಂಗ್ ಡ್ರೈವ್ ಹೋಗ್ತಾ ಹಾಗೆ ಗೋಕರ್ಣ, ಓಂ ಬೀಚ್ ನೋಡಬಹುದು. ಹಾಗೆ ಗೋವಾದಿಂದ ಕಾರವಾರಕ್ಕೂ ಹೋಗೋಣ, ಆಯಿತಾ ಎಂದ. ಸೂರಜ್ ಹೇಳಿದ್ದು ಕೇಳಿ ಖುಷಿಯಾದರೂ ಈಗ ನಿನ್ನೆಯ ಹಾಗೆ ತಕ್ಷಣಕ್ಕೆ ಖುಷಿ ಪಡೆದ ಸಾನು, ಇದು ನಿಜಾನಾ ಇಲ್ಲ ಮತ್ತೆ ಏನಾದರೂ ಅಂತ ಹುಬ್ಬು ಹಾರಿಸಿ ಕೇಳಿದವಳನ್ನು ಎತ್ಕೊಂಡು ಬಾತ್ರೂಮ್ಗೆ ಹೋದವನು, ಬೇಗ ರೆಡಿಯಾಗಿ ಬಾ, ಇನ್ನೊಂದು ಗಂಟೆಲಿ ಹೊರಡೋಣ ಎಂದವನು ತನ್ನ ಮ್ಯಾನೇಜರ್ಗೆ ಫೋನ್ ಮಾಡಿ 1 ವಾರದ ಬದಲು 10ರಿಂದ 15 ದಿನ ತಾನು ಆಫೀಸಿಗೆ ಬರೋಕ್ಕಾಗಲ್ಲ ಅಂತ ಸುದ್ದಿ ಮುಟ್ಟಿಸಿ ಇತರ ಬ್ಯಾಗ್ಗಳ ಜೊತೆಗೆ ಟ್ರಿಪ್ಗೆ ತನ್ನ ಲ್ಯಾಪ್ಟಾಪ್ ಬ್ಯಾಗನ್ನು ಕಾರ್ನಲ್ಲಿ ಇರಿಸ್ಕೊಂಡ. ಸಾನ್ವಿ ತಯಾರಾಗುವಷ್ಟರಲ್ಲಿ ತಾನು ಮಿಂದೆದ್ದು ಬಂದ ಸೂರಜ್ ಸಾನ್ವಿ ಎತ್ತಿಟ್ಟಿದ್ದ ಜೀನ್ಸ್ ಪ್ಯಾಂಟ್, ಟೀ ಶರ್ಟ್ ತೊಟ್ಟವನು ಅವಳ ಜೊತೆಗೆ ತಿಂಡಿ ತಿಂದು ಮನೆಯವರಿಗೆಲ್ಲ ತಿಳಿಸಿ ಹೊರಡೋ ವೇಳೆಗೆ ಅವನಿಗೊಂದು 1 ನಿಮಿಷ ಅಂತ ಹೇಳಿ ಅವನು ಪಕ್ಕಕ್ಕೆ ಸರಿದ ತಕ್ಷಣ ಸಾನ್ವಿ ಹತ್ತಿರಕ್ಕೆ ಬಂದ ನೀರಜ್, ಪರವಾಗಿಲ್ಲ ಸಾನ್ವಿ, ನಾನೇನೋ ನೀನು ಅಣ್ಣ ಮನೆಯವ್ರ ಮುಂದೆ ಸುಮ್ಮನೆ ಕ್ಲೋಸ್ ಆಗಿರೋ ಹಾಗೆ ನಾಟಕ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ನಿಜವಾಗ್ಲೂ ಕ್ಲೋಸ್ ಆಗಿದ್ದೀರಾ. ಈಗ ಹನಿಮೂನ್ಗೆ ಬೇರೆ ಹೋಗ್ತಾ ಇದ್ದೀರಾ, ರೋಡ್ ಟ್ರಿಪ್, ಅದು ಅಷ್ಟು ದೂರ. ಸ್ವಲ್ಪ ಹುಷಾರು, ಹ್ಯಾಪಿ ಜರ್ನಿ. ಹಾಗೇ ನನ್ನದೊಂದು ಸಲಹೆ ಅಲ್ಲ, ನನ್ನದೊಂದು ಎಚ್ಚರಿಕೆ. ಈ 10 ದಿನ ಆ ನಿನ್ನ ಗಂಡನ ಜೊತೆಗೆ ಒಬ್ಬಳೇ ಇರ್ತೀಯ ಅಲ್ವಾ, ಸೊ ಬೋರ್ ಆಗೋಕ್ಕೆ ರೆಡಿ ಇರು. ನನ್ನ ಅಣ್ಣ ದೊಡ್ಡ ವರ್ಕೋಹಾಲಿಕ್ ಮನುಷ್ಯ. ಅವನಿಗೆ ಅವನ ಕೆಲಸ ಬಿಟ್ಟರೆ ಇನ್ನೇನು ಮುಖ್ಯ ಅಲ್ಲ, ನೀನು ಕೂಡ. ಅಲ್ಲಿರುವಾಗ ಕೆಲಸ ಬಂದರೆ ನಿನ್ನ ಊರು ಸುತ್ತಿಸೋಕು ಬಿಟ್ಟು ಲ್ಯಾಪ್ಟಾಪ್ ಹಿಡ್ಕೊಂಡು ಕೆಲಸ ಶುರು ಮಾಡ್ತಾನೆ. ಅದೇ ನನ್ನಂಥ ಗಂಡ ಸಿಕ್ಕಿದ್ರೆ ಎಷ್ಟೆಲ್ಲ ಅಡ್ವೆಂಚರ್ ಮಾಡ್ಬೋದಾಗಿತ್ತು ಗೊತ್ತಾ. ಎನಿವೆ, ಹ್ಯಾವ್ ಎ ಫನ್ಲೆಸ್ ಜರ್ನಿ ಎಂದು ಅಣಕಿಸಿದ. ನೀರಜ್ ಮಾತು ಕೇಳಿ ಕಣ್ತೇಲಿಸಿದ ಸಾನ್ವಿ, ಮುಗೀತಾ ನಿಮ್ಮ ಮಾತು? ಸದ್ಯ ನನ್ನ ಗಂಡ ನಿಮ್ಮ ಥರ ವಟ ಅಂತ ಬೇಡದ್ದು ಮಾತಾಡಿಕೊಂಡು ನನ್ನ ತಲೆ ತಿನ್ನಲ್ಲ. ನನಗೆ ಅವರ ಮಾತು, ಅವರ ಮೌನ, ಅವರ ನಗು, ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಅವರಂಥ ಸಂಗಾತಿ ಸಿಕ್ಕಿರೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ನೀರಜ್ ಜೊತೆಗೆ ಮಾತನಾಡ್ತಾ ಇದ್ದವಳ ಬಳಿ ತನ್ನ ಫೋನ್ ಕಾಲ್ ಮುಗಿಸಿ ಬಂದ ಸೂರಜ್, ಏನದು ಸಾನ್ವಿ, ಚಿಕ್ಕ ಏನಂದ ಎಂದು ಕೇಳಿದ್ದ. ಮನೆಗೆ ಬಂದಾಗಿನಿಂದ ಸೂರಜ್ ತನ್ನ ತಮ್ಮನನ್ನು ಗಮನಿಸುತ್ತಲೇ ಇರುವನು. ಸಾನ್ವಿ ಕಡೆಗೆ ಅವನ ನಡೆ ಅಷ್ಟು ಸರಿಯಿಲ್ಲ ಅಂತ ಅವನಿಗೆ ಅರ್ಥ ಆಗಿತ್ತು. ಅದಕ್ಕಾಗಿ ಈಗ ಇವರಿಬ್ಬರು ಮಾತಾಡ್ತಾ ಇರೋದನ್ನು ಕಂಡು ತುಸು ಚಿಂತಿತನಾದ. ಯಾಕೆ ಇಷ್ಟೊಂದು ಆತಂಕ ಪಡ್ತಾ ಇದ್ದೀರಾ ಸೂರಿ? ನಾವಿಬ್ಬರು ಅಂಥದ್ದೇನು ಮಾತಾಡ್ತಾ ಇರಲಿಲ್ಲ. ಊರಿಂದ ವಾಪಸ್ ಬರ್ತಾ ನನಗೇನಾದರೂ ಗಿಫ್ಟ್ ತನ್ನಿ ಅದಕ್ಕೆ ಅಂತ ಕೇಳಿದ್ರು ನಿಮ್ಮ ತಮ್ಮ. ಅದಕ್ಕೆ ಏನು ಬೇಕು ಅಂತ ಕರೆಕ್ಟಾಗಿ ಹೇಳಿ, ನಾನು ಗಿಫ್ಟ್ ಸೆಲೆಕ್ಟ್ ಮಾಡೋದ್ರಲ್ಲಿ ಸ್ವಲ್ಪ ವೀಕ್ ಅಂತ ಹೇಳಿದೆ ಅಲ್ವಾ ನೀರಜ್ ಎಂದಳು. ಸಾನ್ವಿ ಪ್ರಶ್ನೆಗೆ ಏನೂ ಉತ್ತರ ಕೊಡದೆ ಅಲ್ಲಿಂದ ಸರಿದು ಹೋದ ನೀರಜ್. ನಂತರ ಸಾನ್ವಿ, ಸೂರಜ್ ಇಬ್ಬರು ಮನೆ ಹಿರಿಯರ ಆಶೀರ್ವಾದ ಪಡೆದು ಹೊರಡುವಾಗ ಸಾನ್ವಿ ಅಜ್ಜಿ ಹತ್ರ ಹೋಗಿ, ನಿಮ್ಮ ಮಗಳು ಫೋಟೋ ಕೊಡಿ ಅಜ್ಜಿ, ಅದು ನನ್ನ ಹತ್ರ ಇರಲಿ, ಎಲ್ಲಾದರೂ ಅವ್ರ ಬಗ್ಗೆ ಕ್ಲೂ ಸಿಗಬಹುದಾ ನೋಡ್ತೀನಿ ಎಂದವಳ ಕೈಗೆ ಅಜ್ಜಿ ಒಂದು ಫೋಟೋ ಕೊಟ್ಟರು. ಆ ಫೋಟೋ ನೋಡ್ತಾ ನಿಂತವಳಿಗೆ ಅದರಲ್ಲಿದ್ದ ಹೆಂಗಸಿನ ಮೇಲಿಂದ ಕಣ್ಣು ತೆಗೆಯೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಅಜ್ಜಿ, ನೀವು ಹೇಳಿದ ನಿಜ, ಇವ್ರು ನೋಡೋದಕ್ಕೆ ನನ್ನ ಥರನೇ ಇದ್ದಾರೆ. ಗುಂಗುರು ಕೂದಲು, ಕಣ್ಣು, ಮೂಗು, ಇವರನ್ನು ನೋಡ್ತಿದ್ರೆ ಒಂಥರ ಖುಷಿ ಆಗ್ತಾ ಇದೆ. ಯೋಚನೆ ಮಾಡಬೇಡಿ ಅಜ್ಜಿ, ನಿಮ್ಮ ಮಗಳು ಎಲ್ಲೇ ಇದ್ದರೂ ಅವರನ್ನು ಹುಡುಕಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಮತ್ತು ಸೂರಿದು. ಈಗ ಆಶೀರ್ವಾದ ಮಾಡಿ, ನಾವು ಊರಿಂದ ಬಂದ ಮೇಲೆ ನಿಮ್ಮ ಜೊತೆ ಕೂತು ತುಂಬ ಮಾತಾಡ್ತೀನಿ ಎಂದು ಹೇಳಿ ಸೂರಜ್ ಜೊತೆಗೆ ಹೊರಟವಳು ಅಲ್ಲಿಂದ ಮೊದಲಿಗೆ ಹೋಗಿದ್ದು ಅವಳ ಅಮ್ಮನ ಮನೆಗೆ. ಸೂರಿ, ಇವಾಗ ಯಾಕೆ ನಾವಿಲ್ಲಿಗೆ ಬಂದಿದ್ದು?
ಎಂದಳು. ಯಾಕಂದರೆ ನಾವು ವಾಪಸ್ ಬರೋದಕ್ಕೆ 10ರಿಂದ 12 ದಿನ ಆಗುತ್ತೆ ಅಲ್ವಾ, ಅದಕ್ಕೆ ಅತ್ತೆ ಮಾವನಿಗೆ ಪರ್ಸ್ನಲ್ ಆಗಿ ಒಂದು ಮಾತು ಹೇಳಿ ಹೋಗೋಣ ಅಂತ. ಈಗ ಬಾ, ಬೇಗ ಬೇಗ ಮಾತಾಡ್ಕೊಂಡು ಹೊರಡೋಣ ಎಂದವನು ಅವಳ ಕೈ ಹಿಡಿದೇ ಲಿಫ್ಟ್ ಏರಿ ಅತ್ತೆ ಮನೆಯ ಬಾಗಿಲು ತಟ್ಟಲು ಸಾನ್ವಿ ಸೋದರ ಮಾವ ಮಂಜುನಾಥ್ ಬಂದು ಬಾಗಿಲು ತೆಗೆದ್ರು. ಓ ಸೂರಜ್, ಬನ್ನಿ ಒಳಗೆ ಅಂತ ಅವನನ್ನು ಮಾತ್ರ ಕರೆದು ಸಾನ್ವಿನ ನೋಡಿದ್ರೂ ನೋಡದೇ ಇರೋ ಹಾಗೆ ಮನೆಯೊಳಗೆ ಹೋದ ಮಾವನನ್ನು ಕಂಡು ಸೂರಜ್ಗೆ ಕೋಪ ಬಂದರೂ ತಡೆದುಕೊಂಡು ಬಾ ಸಾನು ಅಂತ ಅವಳನ್ನು ತಾನೇ ಒಳಗೆ ಕರೆದು ಅವಳ ಜೊತೆಯಾಗಿ ಅತ್ತೆ ಮಾವನ ಆಶೀರ್ವಾದ ಪಡೆದ. ಸೂರಜ್ ದಾರಿಲ್ ಬರುವಾಗ ತನಗೆ ನೀಡಿದ್ದ ಲಕೋಟೆಯನ್ನು ಅಮ್ಮನ ಕೈಗೆ ಕೊಟ್ಟ ಸಾನ್ವಿ, ಅಮ್ಮ ಇದರಲ್ಲಿ ಸ್ವಲ್ಪ ದುಡ್ಡಿದೆ, ಮನೆ ಖರ್ಚಿಗೆ ಇಟ್ಕೋ, ಮತ್ತೇನಾದರೂ ಅರ್ಜೆಂಟ್ ಬೇಕಿದ್ರೆ ಇದು ನನ್ನ ಡೆಬಿಟ್ ಕಾರ್ಡ್ ಎಂದು ಹಣ ಮತ್ತು ಕಾರ್ಡ್ ಎರಡನ್ನ ಕೊಟ್ಟು ಮನೆಯಿಂದ ಹೊರಟರು ಸೂರಜ್ ಮತ್ತು ಸಾನ್ವಿ. ಸೂರಜ್ ಮನೆಯಿಂದ ಹೊರಟ ಮೇಲೆ ಮುಖ ಊದಿಸ್ಕೊಂಡು ಕೂತಿದ್ದ ಅತ್ತೆ ಬಳಿ ಬಂದ ಅನುಪಮ, ಏನಾಯ್ತತ್ತೆ, ಯಾಕೋ ಮುಖ ಬಾಡಿದೆ ಹುಷಾರಿಲ್ವಾ ಅಂತ ಕೇಳಿದ್ರು. ನನಗೇನಾಗಿದೆ? ಓಹೋ, ಯಾಕಾದರೂ ಈ ಮುದಿಗೂಬೆ ಇನ್ನೂ ಸತ್ತಿಲ್ಲ, ಬದುಕಿದೆ ಅಂತ ನೀನು ನಿನ್ನ ಗಂಡ ಬೈಕೋತಾ ಇದ್ದೀರಾ ಎಂದ ಅತ್ತೆಯ ವ್ಯಂಗ್ಯ ಮಾತಿಂದ ಮನಸ್ಸು ನೊಂದು ಹೋದ್ರು. ಹಾಗೆಲ್ಲ ಹೇಳಬೇಡಿ ಅತ್ತೆ, ನೀವು 100 ಕಾಲ ಚೆನ್ನಾಗಿರಬೇಕು. ಈಗ ಇಷ್ಟೊಂದು ಬೇಸರ ಮಾಡ್ಕೊಳ್ಳೋ ಅಂಥದ್ದು ಏನಾಗಿದೆ ಎಂದರು. ಏನಾಗಿದ್ಯಾ? ಇದನ್ನು ನಾನು ಬಾಯ್ಬಿಟ್ಟು ಹೇಳಬೇಕಾ? ಆ ದರಿದ್ರ ಹುಡುಗಿನ ನೀನು ಮೊದಲಿಂದಾನೂ ವಹಿಸ್ಕೊಂಡು ಬಂದವಳೆ, ಅದಕ್ಕೆ ನಿನ್ನಿಂದ ನಾನು ಏನನ್ನೂ ನಿರೀಕ್ಷಿಸಲಿಲ್ಲ. ಆದರೆ ನನ್ನ ಮಗ ಜಗದೀಶ, ಅವನಿಗೇನು ಬಂದಿರೋದು ದೊಡ್ಡ ರೋಗ? ಆ ಹುಡುಗ ಸಾನ್ವಿನ ವಹಿಸ್ಕೊಂಡು ಅಷ್ಟೆಲ್ಲ ಮಾತಾಡಿ ನಮ್ಮ ಮೇಲೆ ರೇಗ್ತಾ ಇದ್ರೆ ಮಗ ಅನ್ನಿಸ್ಕೊಂಡ ಪ್ರಾಣಿ ಅಪ್ಪ ಅಮ್ಮನ ಬೆಂಬಲಕ್ಕೆ ನಿಲ್ಲೋ ಬದಲು ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ದೂರ ಉಳಿದ್ಬಿಟ್ನಲ್ಲ. ಮೊನ್ನೆ ಹಾಗೆ ಮಾಡ್ದ ಸರಿ, ಆದರೆ ಆ ಹುಡುಗ ಇವತ್ತು ಬಂದಾಗಾದರೂ ಸಾನ್ವಿ ಒಳ್ಳೆ ಹುಡುಗಿಯಲ್ಲ, ಅವಳ ಬದಲು ನಮ್ಮ ಪೂರ್ವಿನ ಮದುವೆ ಆಗು, ನಿನ್ನ ಸುಖವಾಗಿ ನೋಡ್ಕೋತಾಳೆ ಅಂತ ಒಂದು ಮಾತು ಹೇಳಿ ಅವನನ್ನು ಒಪ್ಪಿಸಿದ್ರೆ ಅವನನ್ನು ಮದುವೆ ಆಗಿ ಪೂರ್ವಿ ನಮಗೆಲ್ಲ ಎಷ್ಟೆಲ್ಲ ಸಹಾಯ ಮಾಡೋಳು. ಅಲ್ಲ ಅನುಪಮ, ನೀನು ನನ್ನ ತವರಿನ ಸಂಬಂಧ ಅಂತ ತಂದು ನನ್ನ ಮಗನಿಗೆ ಮದುವೆ ಮಾಡಿಕೊಟ್ರೆ ನೀನು ನಿನ್ನ ಮೈದುನನ ಮಗಳನ್ನು ಸಾಕೋಕೆ ನಮ್ಮನ್ನೆಲ್ಲ ಎದುರು ಹಾಕ್ಕೊಂಡೆ. ಈಗಲಾದರೂ ಸರಿ, ಎಲ್ಲ ಸರಿ ಮಾಡೋಣ ಅಂದರೆ ಈಗಲೂ ಈ ಹುಡುಗಿ ಪರನೇ ನಿಲ್ಲೋದು ನೀನು. ಅಮ್ಮನ ವಟವಟ ಕೇಳಿ ಕಿರಿಕಿರಿಕೊಂಡ ಜಗದೀಶ್ ಸಿಡುಕುತ್ತಲೇ ಎದ್ದು ಬಂದಿದ್ರು. ಏನಮ್ಮ ನಿನ್ನ ಮಾತಿನರ್ಥ? ಸೂರಜ್ ಹತ್ರ ನಾನು ಹೋಗಿ ಸಾನ್ವಿನ ಬಿಟ್ಬಿಡು ಅಂತ ಅನ್ಬೇಕಿತ್ತಾ? ಯಾಕೆ? ಅವನ ಕೋಪ ನಿಮ್ಮ ಮೇಲಿಂದ ನನ್ನ ಮೇಲೆ ಶಿಫ್ಟ್ ಆಗಲಿ ಅಂತನಾ? ನಿಮ್ದೊಳ್ಳೆ, ಬೇಕೋ ಬೇಡವೋ ಆ ಮಂಜು ಜೊತೆ ಸೇರಿಕೊಂಡು ಏನೇನೋ ಬೇಡದ ವ್ಯವಹಾರಗಳಿಗೆ ಕೈ ಹಾಕಿ ಮೈ ತುಂಬ ಸಾಲ ಮಾಡಿಕೊಂಡೆ. ಈಗ ಪೂರ್ವಿನ ದುಡ್ಡಿರೋ ಹುಡುಗನ ಕಟ್ಟಿ ಅಳಿಯನಿಂದ ದುಡ್ಡು ಪಡೆದು ಸಾಲ ತೀರಿಸೋ ಪ್ಲ್ಯಾನ್ ನಿಮ್ಗಳದ್ದು. ಇದಕ್ಕೆ ನಾನು ಬೆಂಬಲ ಕೊಡಬೇಕಾ? ಹಾಗೇನಾದರೂ ನಾನು ಮಾಡಿ ಸೂರಜ್ ಕೋಪ ಮಾಡಿಕೊಂಡು ನನ್ನ ಮಗನ್ನ ಕೆಲಸದಿಂದ ತೆಗೆದುಹಾಕ್ಬಿಟ್ರೆ ಪಾಪ ಆದಿ ಎಲ್ಲಿಗೆ ಹೋಗಬೇಕು? ನಿಮಗೆ ಗೊತ್ತಿಲ್ಲ ಅಮ್ಮ, ಸೂರಜ್ ಆ ಸಾನ್ವಿ ವಿಷಯದಲ್ಲಿ ಒಂಥರ ಹುಚ್ಚ. ಮದುವೆ ಮಂಟಪದಲ್ಲಿ ನೆರೆದಿದ್ದ ಸಾವಿರಾರು ಜನ ತನ್ನ ತಂದೆ ತಾಯಿಯ ಸ್ಟೇಟಸ್ ಬೇಡ, ತನ್ನ ಪಕ್ಕ ಕೂತಿದ್ದ ಮಧುಮಗಳನ್ನು ಲೆಕ್ಕಿಸದೆ ಸಾನ್ವಿಗೆ ತಾಳಿ ಕಟ್ಟಿದ ಭೂಪ ಅವನು. ಅವನಿಗೆ ತಲೆ ಕೆಟ್ಟರೆ ನಮ್ಮನ್ನು ಈ ಮನೆಯಿಂದನೂ ಆಚೆ ಓಡಿಸ್ಬಿಡ್ತಾನೆ. ಅದಕ್ಕೆ ಅಮ್ಮ, ಸುಮ್ಮನೆ ನಮ್ಮ ಜೊತೆ ನೆಮ್ಮದಿಯಾಗಿ ಇರೋದಾದರೆ ಇರಿ. ಸಾನ್ವಿ ಸೂರಜ್ನ ಬೇರೆ ಮಾಡ್ತೀನಿ, ಪೂರ್ವಿನ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಬೇಡದ ವಿಚಾರ ಮಾತಾಡಿದ್ರೆ ಈಗಲೇ ಬಸ್ ಟಿಕೆಟ್ ಕೊಡಿಸ್ತೀನಿ, ಊರಿಗೆ ಹೊರಟುಬಿಡಿ. ಮಂಜು, ನೀನು ಅಷ್ಟೇ ಎಂದ ಗಂಡನ ಮಾತು ಕೇಳಿ ಅನುಪಮ ಅವರಿಗೆ ತೀರದ ಸಂತೋಷ ಆಗಿಬಿಟ್ಟಿತ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.